ರಾವಣ ಎಂದಾಕ್ಷಣ ಎಲ್ಲರ ಮನದಲ್ಲೂ ಆತನ ಬಗ್ಗೆ ಕೆಟ್ಟ ಭಾವನೆಗಳು ಮೂಡುವುದು ಸಹಜ. ಆದರೆ ನಿಜವಾಗಿಯೂ ರಾವಣ ಕೆಟ್ಟವನೇ ಅಥವಾ ರಾವಣ ಸದ್ಗುಣನೇ? ಇಲ್ಲದೆ ರಾಮಾಯಣದಲ್ಲಿನ ರಾವಣ ಕತೆ. ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮಂತನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ರಾವಣನ ಪಾತ್ರ ಕೂಡ ಮುಖ್ಯವಾದದ್ದಾಗಿದೆ. ರಾಮಾಯಣವೆಂಬ ಮಹಾಕಾವ್ಯದಲ್ಲಿ ರಾವಣನ ಜನ್ಮ, ಆತನ ಗುಣ, ನಡವಳಿಕೆ ಬಗ್ಗೆ ಕೆಲವರಿಗೆ ಮಾತ್ರ ತಿಳಿದಿರಬಹುದು. ಆದರೆ ಸಾಕಷ್ಟು ಜನರಿಗೆ ರಾವಣನ ಗುಣ, ಸ್ವಭಾವ ತಿಳಿದಿಲ್ಲ. ಆತನನ್ನು ಯಾವಾಗಲೂ ಕೆಟ್ಟವನೆಂದೇ ಸೂಚಿಸಲಾಗುತ್ತದೆ. ಆದರೆ ರಾವಣನಲ್ಲೂ ಸದ್ಗುಣಗಳಿದ್ದವು, ರಾವಣನಲ್ಲೂ ಒಳ್ಳೆಯ ಗುಣಗಳಿದ್ದವು. ಲಂಕಾಧಿಪತಿ ರಾವಣನನ್ನು ದಶಾನನ ಎಂದು ಕೂಡ ಕರೆಯಲಾಗುತ್ತದೆ. ರಾಮಾಯಣದಲ್ಲಿನ ರಾವಣನ ಬಗ್ಗೆ ಸಾಕಷ್ಟು ಆಸಕ್ತಿದಾಯಕ ಸಂಗತಿಗಳಿವೆ. ಈ ವಿಷಯಗಳು ನಿಮಗೆ ರಾವಣನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಬಲ್ಲದು. ರಾವಣ ನಿಜವಾಗಿಯೂ ಕೆಟ್ಟವನೇ ಅಥವಾ ಆತನಲ್ಲಿಯೂ ಸದ್ಗುಣಗಳಿದ್ದವೇ? ಇಲ್ಲಿದೆ ನೋಡಿ ರಾವಣನ ನಿಜವಾದ ಸಂಗತಿ. ರಾವಣ ರಾಕ್ಷಸನೂ ಹೌದು, ಬ್ರಾಹ್ಮಣನೂ ಹೌದು. ಲಂಕಾಧಿಪತಿ ರಾವಣನು ಮುನಿ ವಿಶ್ರವ ಮತ್ತು ರಾಕ್ಷಸ ರಾಣಿ ಕೈಕೇಯಿಯ ಮಗನಾಗಿದ್ದನು. ಆದ್ದರಿಂದ ಅವನು ಅರ್ಧ ಬ್ರಾಹ್ಮಣ ಹಾಗೂ ಇನ್ನರ್ಧ ರಾಕ್ಷಸನಾಗಿದ್ದನು. ರಾಮಾಯಣದಲ್ಲಿನ ರಾಮನು ಕೂಡ ರಾವಣನನ್ನು ಮಹಾಬ್ರಾಹ್ಮಣನೆಂದು ಗುರುತಿಸಿದ್ದನು. ಹಾಗೂ ರಾವಣನನ್ನು ಕೊಲ್ಲುವುದಕ್ಕಾಗಿ ರಾಮನು ದೊಡ್ಡ ಅಶ್ವಮೇಧ ಯಾಗವನ್ನೇ ಮಾಡಿದ್ದನು. ರಾವಣನು ಬ್ರಾಹ್ಮಣನ ಮೊಮ್ಮಗನಾಗಿದ್ದನು. ರಾವಣನ ಅಜ್ಜನ ಹೆಸರು ಪ್ರಜಾಪತಿ ಪುಲಸ್ತ್ಯ. ಪುಲಸ್ತ್ಯರು ಬ್ರಹ್ಮದೇವರ 10 ಪುತ್ರರಲ್ಲಿ ಒಬ್ಬನಾಗಿದ್ದರು. ಈ ರೀತಿಯಾಗಿ ರಾವಣನು ಬ್ರಹ್ಮನ ಮೊಮ್ಮಗನಾಗಿ ಜನಿಸಬೇಕಾಯಿತು. ಆದರೆ ರಾಮಾಯಣದ ಕಥೆಯ ಪ್ರಕಾರ ರಾವಣನು ತನ್ನ ಅಜ್ಜನ ಮಾರ್ಗಗಳನ್ನು ಅನುಸರಿಸಲಿಲ್ಲ. ರಾಮಾಯಣದಲ್ಲಿ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುವ ಮೂಲಕ ಕೆಟ್ಟವನೆಂದು ಪರಿಗಣಿಸಲಾಯಿತು. ರಾವಣನು ಸಾಯುವ ಮುನ್ನ ಲಕ್ಷ್ಮಣನಿಗೆ ಅಮೂಲ್ಯವಾದ ಜ್ಞಾನವನ್ನು ಹಂಚಿಕೊಂಡನಂತೆ. ರಾವಣನು ರಾಮಾಯಣದ ಕಾಲದ ಅತ್ಯಂತ ಶ್ರೇಷ್ಠ ವಿದ್ವಾಂಸನೆಂದು ಪರಿಗಣಿಸಲಾಗುತ್ತದೆ. ರಾವಣನು ತಾನು ಮರಣ ಹೊಂದುವ ಮೊದಲು ಭಗವಾನ್ ರಾಮ ಮತ್ತು ಲಕ್ಷ್ಮಣನ ಬಳಿ ತನ್ನೊಂದಿಗೆ ಸ್ವಲ್ಪ ಸಮಯ ಕುಳಿತುಕೊಳ್ಳಲು ಕೇಳಿಕೊಂಡನಂತೆ. ರಾಮ ಮತ್ತು ಲಕ್ಷ್ಮಣರು ರಾಮನ ಕೋರಿಕೆ ಮೇರೆಗೆ ರಾವಣನೊಂದಿಗೆ ಕುಳಿತುಕೊಂಡರು. ಆಗ ರಾವಣನು ಅವರೊಂದಿಗೆ ರಾಜತಾಂತ್ರಿಕ ಹಾಗೂ ಸಂಖ್ಯಾಶಾಸ್ತ್ರದ ಅಂಶಗಳನ್ನು ಕಲಿಸಿಕೊಟ್ಟನಂತೆ. ರಾವಣನು ಸಂಗೀತ ಪ್ರಿಯನಾಗಿದ್ದ ಹಾಗೂ ಸ್ವತಃ ವೀಣಾವಾದಕನಾಗಿದ್ದನು. ರಾವಣನು ಓರ್ವ ಮಹಾನ್ ಸಂಗೀತಗಾರನಾಗಿದ್ದು ಮತ್ತು ಸಂಗೀತದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದನೆಂಬ ನಂಬಿಕೆ ಇದೆ. ರಾವಣ ಜ್ಞಾನದ ಕುರಿತಿರುವ ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ ಶಿವನನ್ನು ಸ್ತುತಿಸುವ ಸತ್ಯಮೂಲ್ಯ ಕೃತಿ ಎಂದು ಪರಿಗಣಿಸಲಾಗುವ ಶಿವತಾಂಡವನನ್ನು ಸಂಯೋಜನೆ ಮಾಡಿರುವುದು ಕೂಡ ರಾವಣನೇ ಆಗಿದ್ದಾನೆ. ರಾವಣನು ವೇದಗಳ ಮತ್ತು ಜ್ಯೋತಿಷ್ಯದ ಪರಿಣತನಾಗಿದ್ದನು. ರಾವಣನ ಮಗ ಮೇಘನಾದನು ಹುಟ್ಟಬೇಕಾದರೆ ಅವನು ಅಮರನಾಗಲು ರಾವಣನು ಎಲ್ಲ ಗ್ರಹಗಳಲ್ಲಿ ಹಾಗೂ ಸೂರ್ಯನಲ್ಲಿ ಒಂದು ನಿರ್ದಿಷ್ಟ ಸ್ಥಾನದಲ್ಲಿರಲು ಸೂಚಿಸಿದನು. ಆದರೆ ಶನಿ ರಾವಣನ ಮಾತನ್ನು ಅಲ್ಲಗಳೆದು ತನ್ನ ಸ್ಥಾನವನ್ನು ಬದಲಿಸುತ್ತಾನೆ. ಇದರಿಂದ ರಾವಣ ಕೋಪಗೊಂಡು ಅವನು ತನ್ನ ಜಟಿಲದಿಂದ ಶನಿಯ ಮೇಲೆ ಆಕ್ರಮಣ ನಡೆಸಿ ಆತನ ಒಂದು ಕಾಲನ್ನು ಮುರಿಯುತ್ತಾನೆ. ಇಂದಿಗೂ ಕೂಡ ದೇಶದ ಹಲವೆಡೆ ರಾವಣನನ್ನು ಪೂಜಿಸಲಾದರೆ ಇನ್ನು ಕೆಲವೆಡೆ ರಾವಣನನ್ನು ದ್ವೇಷಿಸಲಾಗುತ್ತದೆ. ರಾವಣ ಕೇವಲ ಕೆಟ್ಟ ಗುಣಗಳು ಮಾತ್ರವಲ್ಲ, ಸದ್ಗುಣಗಳು ಕೂಡ ಅಡಕವಾಗಿದ್ದವು ಎಂಬುದು ಇಂಥ ವಿಷಯಗಳಿಂದ ನಮಗೆ ತಿಳಿದು ಬರುತ್ತದೆ.